ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದು 25ನೇ ತಾರೀಕು ಶನಿವಾರ. ಸೊ ನಾವಿವತ್ತು ಮಡಿಕೇರಿ ಕಡೆ ಹೋಗ್ತಾ ಇದ್ದೀವಿ. ಸೊ ಸೀಸನ್ 2 ಮಾನ್ಸೂನ್ ಟ್ರಿಪ್ ಇವತ್ತು. ಸೊ ಇವತ್ತು ನೈಟ್ ಬಂದು ಸೋಮವಾರಪೇಟೆಯಲ್ಲಿ ಆಲ್ಟಾಗಿ ನಾಳೆ ಭಾನುವಾರ ಸಾಯಂಕಾಲ ವಾಪಸ್ ಮೈಸೂರು ಬರೋಂಗೆ. ಸೊ ಒಂದು 4-5 ವಾಟರ್ಫಾಲ್ಸ್ ಲಿಸ್ಟ್ಗೆ ಹಾಕ್ಕೊಂಡಿದ್ದೀವಿ. ಸಮಯ ಬಂದು 5:05 ಆಗಿದೆ. ಗಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಗಾಡಿ ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಇನ್ನು ಮಡಿಕೇರಿ ಬಂದು 112 ಕಿಲೋಮೀಟರ್ ಇಲ್ಲಿಂದ. ಮಡಿಕೇರಿಯಿಂದ ನಾವು ತಲಕಾವೇರಿ ಭಾಗಮಂಡಲ ಕಡೆಗೆ ಡಿವಿಷನ್ ತೊಗೊತೀವಿ. ಸಮಯ ಬಂದು 5:25 ಆಗಿದೆ. ಬಿಳ್ಕೆರೆ ದಾಟಿದ್ದೀವಿ ಈಗ. ಇನ್ನು ಮಡಿಕೇರಿ ಬಂದು 93 ಕಿಲೋಮೀಟರ್ ಇಲ್ಲಿಂದ. ಸೊ ಇವತ್ತು ಬಂದು 4th ಸ್ಯಾಟರ್ಡೇ ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಕೊಳ್ತೀನಿ. ಮಡಿಕೇರಿ ಆಲ್ರೆಡಿ ಸುಮಾರು ಗಾಡಿಗಳು ಹೋಗ್ತಾ ಇದೆ, ಬೆಂಗಳೂರು ಗಾಡಿಗಳು. ಸೊ ಮಡಿಕೇರಿ ಯಾವ ಸ್ಥಿತಿಲಿರೋದು ಗೊತ್ತಿಲ್ಲ ಈಗ. ಸಮಯ ಬಂದು 5:45 ಆಗಿದೆ. ಸೊ ಹುಣಸೂರು ದಾಟಿದ್ದೀವಿ ಈಗ. ಇನ್ನು 75 ಕಿಲೋಮೀಟರ್ ಇದೆ ಮಡಿಕೇರಿ ಇಲ್ಲಿಂದ. ಸೊ ನಿನ್ನೆ ನೈಟ್ ಬಂದು ಆಲ್ಟ್ ಆಗಿದ್ದಾರೆ. ಬೆಂಗಳೂರಿಂದ ಇನ್ನೊಂದು ಟೀಮ್ ಬರ್ತಾಯಿದೆ. ಅವ್ರು ಬಂದು ಮಡಿಕೇರಿಲಿ ಬಂದು ಜಾಯ್ನ್ ಆಗ್ತಾರೆ ನಮಗೆ. ಸೊ ನೆನ್ನೆ ನೈಟೇ ಬೆಂಗಳೂರು ಬಿಟ್ಟು ಸೋಮವಾರಪೇಟೆಯಲ್ಲಿ ಬಂದು ಆಲ್ಟ್ ಆಗಿದ್ರು. ಹುಣಸೂರು ಆದಮೇಲೆ ಒಂದು ಸ್ವಲ್ಪ ಮಳೆ ಆಗಿದೆ ಇಲ್ಲಿ. ಸೊ ನಮ್ಮ ಮೈಸೂರು ಕಡೆನೇ ಮಳೆ ಇಲ್ಲ, ಸ್ವಲ್ಪ ನೀರೆಲ್ಲ ನಿಂತಿದೆ ರೋಡ್ ಸೈಡಲ್ಲಿ. ನಾವಿಲ್ಲಿ ಲೆಫ್ಟ್ ಓವರ್ ವಿರಾಜಪೇಟೆಗೆ ಹೋಗ್ತೀವಿ. ಸೊ ಈಗ ನಾವು ಟುವರ್ಡ್ಸ್ ಮಡಿಕೇರಿ ಹೋಗ್ತೀವಿ, ರೈಟ್ ರೋಡಲ್ಲಿ ಹೋಗ್ತೀವಿ ನಾವೀಗ. ಇನ್ನೂ 68 ಕಿಲೋಮೀಟರ್ ಇದೆ ಮಡಿಕೇರಿ. 1:15 ಗಂಟೆ ಕೇಳ್ತಾ ಇದೆ. ಸಮಯ ಬಂದು 6:05 ಆಗಿದೆ. ಪ್ರಿಯಪಟ್ಟಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ಇನ್ನು ಮಡಿಕೇರಿ 50 ಕಿಲೋಮೀಟರ್ ಇದೆ ಇಲ್ಲಿಂದ. ಬಂದು 6:15 ಆಗಿದೆ. ಕುಶನಗರಕ್ಕೆ ಬಂದು ಎಂಟ್ರಿ ಕೊಟ್ಟಿದ್ದೀವಿ ಈಗ. ಸೊ ಇನ್ನು 30 ಕಿಲೋಮೀಟರ್ ಇಲ್ಲಿಂದ ಮಡಿಕೇರಿ. ಎದುರುಗಡೆ ನೋಡಿ ಇಲ್ಲೂ ಎಷ್ಟು ಸಕ್ಕತ್ತಾಗಿದೆ ಮಾತ್ರ. ಇನ್ನು 14 ಕಿಲೋಮೀಟರ್ ಇದೆ ಮಡಿಕೇರಿಯಿಂದ. ಮಡಿಕೇರಿಯಿಂದ ಇನ್ನೂ 1 ಅವರ್ ಜರ್ನಿ ಭಾಗಮಂಡಲ ಕಡೆಗೆ. ಸೊ ಒಂದು 8:15 8:15 ಅಷ್ಟರಲ್ಲಿ ರೀಚ್ ಆಗ್ತೀವಿ ಭಾಗಮಂಡಲ. ಈಗ ಇನ್ನೂ 6:50 ಈಗ. ಮಡಿಕೇರಿಗೆ ಬಂದು ರೀಚ್ ಆಗಿದ್ದೀವಿ. ಸಮಯ ಬಂದು 7 ಗಂಟೆ ಆಗಿದೆ. ಮೈಸೂರಿಂದ 2 ಅವರ್ಸ್ ಬಂದಿದ್ದೀವಿ. ಇನ್ನು ಮಡಿಕೇರಿ ಸಿಟಿ ಬಂದು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಆ್ಯಕ್ಚುಲಿ. ಇಲ್ಲಿ ಮಡಿಕೇರಿ ಸರ್ಕಲ್ ಹತ್ರ ಲೆಫ್ಟ್ ತಿರುಗ್ತಾ ಇದ್ದೀವಿ ಈಗ ಟುವರ್ಡ್ಸ್ ತಲಕಾವೇರಿ ಭಾಗಮಂಡಲ. ಇನ್ನು ಭಾಗಮಂಡಲ ಬಂದು ಇಲ್ಲಿಂದ 35 ಕಿಲೋಮೀಟರ್ ಇದೆ. 1 ಅವರ್ ಕೇಳ್ತಾ ಇದೆ. ಮಡಿಕೇರಿಯಲ್ಲಿ ವೆದರ್ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಮೂನಾರ್ ವೆದರ್ಗಿಂತ ತುಂಬಾ ಚೆನ್ನಾಗಿದೆ. ಈ ಭಾಗಮಂಡಲಕ್ಕೆ ಲೆಫ್ಟ್ ತಿರುಗಬೇಕಿಲ್ಲಿ ಮಂಗಳೂರು ಹೈವಲ್ಲಿ. ಇನ್ನು ಇಲ್ಲಿಂದ 32 ಕಿಲೋಮೀಟರ್ ಇದೆ ಇಲ್ಲಿಂದ ಭಾಗಮಂಡಲ. ತಲಕಾವೇರಿ ಭಾಗಮಂಡಲ ಹೋಗೋ ರೋಡ್ ಹಿಂಗಿದೆ, ಸಿಂಗಲ್ ಟ್ರ್ಯಾಕ್ ಆ್ಯಕ್ಚುಲಿ. ಒಂದು 8-10 ಕಿಲೋಮೀಟರ್ ಬರ್ತಿದ್ದಂಗೆ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಪ್ರಕಾರ ಇದು ತಲಕಾವೇರಿ ಭಾಗಮಂಡಲ ತನಕ ಹಿಂಗೆ ಇರುತ್ತೆ ಅನ್ಸುತ್ತೆ. ರೈಟ್ ಟು ಲೆಫ್ಟಲ್ಲಿರೋದೆಲ್ಲ ಕಾಫಿ ಪ್ಲಾಂಟೇಶನ್ನು. ವೆಲ್ಕಮ್ ಟು ಶ್ರೀ ಕ್ಷೇತ್ರ ಭಾಗಮಂಡಲ ತಲಕಾವೇರಿ ಟೆಂಪಲ್. ಭಾಗಮಂಡಲದಲ್ಲಿ ಫ್ಲೈಓವರ್ ಮಾಡಿದ್ದಾರೆ. ಸೊ ಭಾಗಮಂಡಲಕ್ಕೆ ನಾವು ಲೆಫ್ಟ್ ತಿರುಗ್ತಾ ಇದ್ದೀವಿ. ಫ್ಲೈಓವರ್ ಮೇಲ್ಗಡೆ ಹೋದರೆ ತಲಕಾವೇರಿ ಹೋಗ್ತೀವಿ ಆ್ಯಕ್ಚುಲಿ. ಆ ಕಡೆಯಿಂದ ಬರ್ತಾ ಫ್ಲೈಓವರ್ ಹತ್ತುತ್ತೀವಿ.
ಬಿಟ್ರೆ ಕಾವೇರಿ ನದಿದು ತಲಕಾವೇರಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ಫ್ಲೈಓವರ್ ಮಾಡಿದ್ದಾರೆ. ಭಾಗಮಂಡಲಕ್ಕೆ ಬಂದು ರೀಚ್ ಆಗಿದ್ದೀವಿ. ಕರೆಕ್ಟು 3 hours ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ 150 ಚಿಲ್ಲರೆ ಏನಾಯಿತು, 150 ಕಿಲೋಮೀಟ್ರು. ಸೊ ಈ ಬ್ರಿಡ್ಜ್ ಓಪನ್ ಆಗಿದ್ದರಿಂದ ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಿ ಕರೋನಾ ಮುಂಚೆ ನಾವು ತಲಕಾವೇರಿ ಭಾಗಮಂಡಲಕ್ಕೆ ಬಂದಿದ್ದು. 5 ವರ್ಷದಿಂದ ಬರೋಕ್ಕಾಗಿರಲಿಲ್ಲ. ಸಮಯ ಬಂದು 8 ಕಾಲಾಗಿದೆ. ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ, ಭಾಗಮಂಡಲ ದೇವಸ್ಥಾನಕ್ಕೆ. ಭಾಗಮಂಡಲದ ದರ್ಶನ ಆಯಿತು. ತುಂಬಾ ಚೆನ್ನಾಗಾಯಿತು ದರ್ಶನ. ಫುಲ್ ಕಾಲಿದೆ ಆ್ಯಕ್ಚುಲಿ ದೇವಸ್ಥಾನ. ದೇವಸ್ಥಾನದ ಒಳಗೆ ತುಂಬ ಚೆನ್ನಾಗಿದೆ, ಕೇರಳ ಥರ ಇದೆ. ದೇವಸ್ಥಾನದ ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಸೊ ಅದರಿಂದ ವೀಡಿಯೋ ಮಾಡಿಲ್ಲ. ಜನರ ಅಂಗಡಿ ಒಳಗೆ ಏನೋ ಕಟ್ತಾ ಇದ್ದಾರೆ ಸೈಡಲ್ಲಿ. ನಾವೀಗ ಭಾಗಮಂಡಲದಿಂದ ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಈಗ ಸಮಯ ಬಂದು 8:35 ಆಗಿದೆ. ಇನ್ನು 8 ಕಿಲೋಮೀಟರ್ ಇದೆ ಇಲ್ಲಿಂದ ತಲಕಾವೇರಿಗೆ ಬಂದು. ಭಾಗಮಂಡಲದಿಂದ ತಲಕಾವೇರಿ ಹತ್ರ ಇದ್ದೀವಿ. ಸಕ್ಕತ್ತಾಗಿದೆ ಮಾತ್ರ ಕ್ಲೈಮೇಟು. ಲೈಟಾಗಿ ಟ್ರಿಸ್ಲಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ. ಆ್ಯಕ್ಚುಲಿ ಬಸ್ಗೆಲ್ಲ ಎಂಟ್ರಿ ಇಲ್ಲ ಒಳಗೆ, ಕಾರ್ ಹೋಗ್ಬೋದು ಒಳಗೆ. ಟೆಂಪೋಗೂ ಇಲ್ಲ, ಕಾರ್ ಮಾತ್ರ ಅಲ್ಲೋ. ತಲಕಾವೇರಿಗೆ ಬಂದು ರೀಚ್ ಆಗಿದ್ವಿ. ಸಮಯ ಬಂದು 8:55 ಆಗಿದೆ. ಗಾಡಿಗಳಿದೆ, ಒಂದು 15 ಗಾಡಿಗಳಿದೆ. ಬಸ್ಸೆಲ್ಲ ಎಂಟ್ರಿ ಇಲ್ಲ ಒಳಗೆ. ಬಸ್ನಲ್ಲೇ ದೂರದಲ್ಲಿ ನಿಂತ್ಕೊಂಡು ಬರ್ಬೇಕು ಅಂದ್ಕೊಂಡೆ. ಸೊ ಸಕ್ಕತ್ತಾಗಿದೆ ಮಾತ್ರ ಫಾಗು. ತಲಕಾವೇರಿ ಸಕ್ಕತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ಆ್ಯಕ್ಚುಲಿ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದು ಸ್ಟೆಪ್ಸ್ ಇದೆ. ಇಲ್ಲಿ ಮೇಡೆ ವ್ಯೂ ತನಕ ಹೋಗೋದು. ಆ್ಯಕ್ಚುಲಿ ಕಾವೇರಿ ನೀರು ಅಲ್ಲೇ ಉದ್ಭವ ಆಗೋದು. ಆ್ಯಕ್ಚುಲಿ ಶನಿವಾರ ಆಗಿದೆ, ತುಂಬಾ ಜನ ಇದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆ ಆದರೂ ಇನ್ನು 9 ಗಂಟೆ. ಈಗ ಸಕ್ಕತ್ತಾಗಿದೆ ಮಾತ್ರ ಫಾಗು. ಆ್ಯಕ್ಚುಲಿ ಬಂದಾಗ ಮಳೆ ಹೋಗ್ತಾಯಿತ್ತು. ಕಾವೇರಿ ನೀರು ಉದ್ಭವ ಆಗೋದು ಇದು. ಆ್ಯಕ್ಚುಲಿ ಹತ್ರದಲ್ಲಿ ವೀಡಿಯೋ ತೆಗಿಲ್ಲ. ತಲಕಾವೇರಿ ದರ್ಶನ ಎಲ್ಲ ಆಯಿತು. ಈಗ ತಲಕಾವೇರಿ ದರ್ಶನ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಈಗ ಆ್ಯಕ್ಚುಲಿ ಮನೆಯಿಂದ ತಿಂಡಿ ಮಾಡ್ಕೊಂಡಿದ್ವಿ. ಎಲ್ಲರೂ ಮುಂದೆ ಹೋಗಿ ನಿಲ್ಲಿಸ್ಬೇಕು ಈಗ ತಿಂಡಿಗೆ. ಮನೆಯಿಂದ ಚಪಾತಿ ಟೊಮೆಟೊ ಪಲ್ಯ ಮಾಡ್ಕೊಂಡಿದ್ವಿ. ಇಲ್ಲಿ ವ್ಯೂ ಪಾಯಿಂಟಲ್ಲಿ ತಿಂತಾಯಿದ್ವಿ, ಇಲ್ಲಿ ತಲಕಾವೇರಿ ಹತ್ರ. ಸಮಯ ಬಂದು 9:50 ಆಗಿದೆ. ಈಗ ತಿಂಡಿ ತಿಂದ್ಕೊಂಡು ತಲಕಾವೇರಿಯಿಂದ ಈಗ ಟುವರ್ಡ್ಸ್ ಭಾಗಮಂಡಲಕ್ಕೆ ಹೋಗಿ, ಭಾಗಮಂಡಲದಿಂದ ನಾವು ವಯಾ
ಬಾಗಮಂಡಲದಿಂದ ಅಬ್ಬಿ ಫಾಲ್ಸ್ಗೆ ಹೋಗ್ತೀವಿ. ಅಬ್ಬಿ ಫಾಲ್ಸ್ಗೆ ಹೋಗ್ಬಿಟ್ಟಿದ್ದು 48 ಕಿಲೋಮೀಟರ್ ಇದೆ ಇಲ್ಲಿಂದ. 1.5 ಗಂಟೆ ಕೇಳ್ತಾ ಇದೆ. ಫಸ್ಟ್ ಟೈಮು ಬಾಗಮಂಡಲ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಈಗ ಟುವರ್ಡ್ಸ್ ಮಡಿಕೇರಿ. ಲೆಫ್ಟಲ್ಲೇ ಬಾಗಮಂಡಲ ದೇವಸ್ಥಾನ ಕಾಣುತ್ತೆ. ಎದುರುಗಡೆ ಕಾಣ್ತಾ ಇರೋದೇ ಬಾಗಮಂಡಲ ದೇವಸ್ಥಾನ. ಲೆಫ್ಟ್ ತಿರ್ಬೇಕು ನಾವು. ಬ್ರಿಡ್ಜ್ ಮೇಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ತಲಕಾವೇರಿ ಬಾಗಮಂಡಲ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈಗ ನಾವು ಅಬ್ಬಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಅಬ್ಬಿ ಫಾಲ್ಸ್ ಬಂದು ಬಾಗಮಂಡಲದಿಂದ 1 ಅವರ್ ಜರ್ನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.